ಇವತ್ತು ಮಧ್ಯಾಹ್ನದ ಊಟಕ್ಕೆ ಮಿಲ್ಲೆಟ್ಸ್ ಬಿಸಿಬೇಳೆಬಾತ್ ಮಾಡ್ತಾ ಇದ್ದೀನಿ. ಇದಕ್ಕೆ ನಾನು ಸಾಮೆ ಅಕ್ಕಿನ ತಗೊಂಡಿದ್ದೀನಿ. ನಾವು ಮಿಲ್ಲೆಟ್ಸ್ನ ಉಪಯೋಗಿಸ್ತಾ ಇದ್ದೀವಿ ಅಂತಂದರೆ ಬಹಳ ಮುಖ್ಯವಾದ ಒಂದು ಸ್ಟೆಪ್ಪು ಅದನ್ನು ನೆನೆಸೋದು. ಮಿನಿಮಮ್ 8 ಗಂಟೆಗಳ ಕಾಲನಾದರೂ ಅದನ್ನು ನೆನೆಸ್ಬೇಕು. ಆಗಲೇ ಅದು ಡೈಜೆಷನ್ ಆಗುತ್ತೆ ಮತ್ತು ಅದರಲ್ಲಿ ಸಿಗೋ ಬೆನಿಫಿಟ್ಸ್ ಎಲ್ಲ ಸಿಗೋದು. ನೆನೆಸಲಿಲ್ಲ ಅಂತಂದರೆ ಅದರಿಂದ ಆಗೋ ಅಡ್ವಾಂಟೇಜಸ್ಗಿಂತ ಡಿಸ್ಅಡ್ವಾಂಟೇಜಸ್ಸೇ ಜಾಸ್ತಿ. ಸೊ ನಾನಿಲ್ಲಿ ಅದು ಸಾಮೆ ಅಕ್ಕಿನ 8 ಗಂಟೆಗಳ ಕಾಲ ನೆನೆಸಿದ್ದೆ. ಈಗ ಅದರ ಜೊತೆಗೆ 1 ಕಪ್ಪಷ್ಟು ತೊಗರಿಬೇಳೆ, ಟೊಮೆಟೊ ಮತ್ತು ಚಿಕ್ಕದು ಸಾಂಬಾರು ಈರುಳ್ಳಿ ಬರುತ್ತಲ್ಲ ಅದು, ಮತ್ತು ಎಲ್ಲ ತರಕಾರಿಗಳು ಮನೇಲಿ ಯಾವ ತರಕಾರಿ ಇರುತ್ತೋ ಅಷ್ಟು ತರಕಾರಿಗಳನ್ನ ಹಾಕಿ, ಸ್ವಲ್ಪ ಕಡಲೆಬೀಜ, ಒಂದು ಸ್ವಲ್ಪ ಬಟಾಣಿ ಇಷ್ಟನ್ನು ಹಾಕಿ ನೀರು ಹಾಕಿ ಚೆನ್ನಾಗಿ ಕೂಗಿಸ್ಕೊಳ್ಬೇಕು. ಒಂದು 3ರಿಂದ 4 ವಿಜಲ್ ಕೂಗಿಸ್ಕೋಬೇಕು. ಇದು ಸೇಮ್ ಅಕ್ಕಿ ಹಾಕಿ ಹೇಗೆ ಬಿಸಿಬೇಳೆ ಮಾಡ್ತೀವೋ ಅದೇ ಥರನೇ, ಆದರೆ ಅನ್ನದ ಬದಲು ನಾವು ಸಿರಿಧಾನ್ಯನ ಉಪಯೋಗಿಸ್ಕೋಬೋದು. ಸಾಮೆ, ನವಣೆ, ಆರ್ಕ ಯಾವುದನ್ನಾದರೂ ಹಾಕ್ಕೊಳ್ಬೋದು, ಆದರೆ ನೆನೆಸಿಟ್ಟು ಹಾಕ್ಕೊಳ್ಬೇಕಷ್ಟೆ. ಈಗ ನೋಡಿ ಇದು ಚೆನ್ನಾಗಿ ಬೆಂದಿದೆ. ಈಗ ಇದಕ್ಕೆ ಒಂದು ಬಟ್ಲಿಗೆ 2-2.5 ಚಮಚದಷ್ಟು ಮನೆಯಲ್ಲೇ ಮಾಡಿರೋಂಥ ಬಿಸಿಬೇಳೆ ಬಾತ್ ಪುಡಿ ಹಾಕ್ಕೊಂಡು ಅದಕ್ಕೆ ನೀರು ಹಾಕ್ಕೊಂಡು ಒಂಚೂರು ಗಂಟಿಲ್ದಂಗೆ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೊಂಡಿರ್ತೀವಲ್ವ ಬೇಳೆ ತರಕಾರಿ ಎಲ್ಲ ಅದಕ್ಕೆ ಹಾಕ್ಕೊಳ್ಬೇಕು. ಮತ್ತು ಇದ್ರ ಜೊತೆಗೆ ಒಂದು ಸ್ವಲ್ಪ ಹುಣಸೆ ಹುಳಿನೂ ಹಾಕ್ಕೊಳ್ಬೇಕು. ಈ ಸಮಯದಲ್ಲೇ ಬೇಯಿಸ್ಕೊಂಡಿರೋದು ಗಟ್ಟಿಯಾಗಿದೆ ಅಂತಂದರೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು. ಅದಾದಮೇಲೆ ಒಗ್ಗರಣೆಗೆ ಎಣ್ಣೆ ಇಟ್ಟು ಅದರಲ್ಲಿ ಸಾಸಿವೆ, ಕರಿಬೇವು, ಒಣಮೆಣ್ಸಿನ್ಕಾಯಿ, ಗೋಡಂಬಿ, ಈರುಳ್ಳಿ ಇಷ್ಟನ್ನು ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಳ್ಬೇಕು. ಕಡೆಯಲ್ಲಿ 1-1.5 ಚಮಚದಷ್ಟು ತುಪ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರೆ ಸಿರಿಧಾನ್ಯದ ಬಿಸಿಬೇಳೆಬಾತ್ ಚೆನ್ನಾಗಿ ರೆಡಿ ಆಗುತ್ತೆ.